ಒಂದು ಸ್ಟ್ರಾಂಗ್ ಪಾರ್ಟಿ, ಅದರ ಬೆಂಬಲ ಇದ್ದು, ಎನಿವೆ ಮಂಡ್ಯ ನಿಮಗೆ ಹೊಸದೇನಲ್ಲ ಕ್ಷೇತ್ರ, ಎಲ್ಲ ಬೆಂಬಲ ಇದ್ದ ಮೇಲೂ ಕೂಡ ರಮ್ಯಾ ಅವರು ಎಲೆಕ್ಷನ್ಗೆ ನಿಲ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಜನರಲ್ ಕಾನ್ಸ್ಟಂಟ್ ಆಗಿ ಕಾಡ್ತಾನೆ ಇದೆ ಅಂತ ಹೇಳಿ. ಲೈಕ್ ಐ ಸೆಡ್, ಐ ಹ್ಯಾವ್ ಎನ್ ಹೆಲ್ತ್ ಇಶ್ಯೂ, ಅದನ್ನ ನಾನು ಇನ್ನೂ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಸೊ ಮೇ ಬಿ ಆಫ್ಟರ್ ದಟ್ ಒನ್ಸ್ ಐ ಆಮ್ ಫಿಟ್ ಆ್ಯಂಡ್ ಐ ಆಮ್ ರೆಡಿ ಟು ಗಿವ್ ದಟ್ ಟೈಮ್ ಆ್ಯಂಡ್ ಕಮಿಟ್ಮೆಂಟ್ ನಾನು ಮಾಡ್ತೀನಿ. ಓಕೆ, ನಾನು ಕೂಡ ವಿಶ್ ಮಾಡ್ತೀನಿ ಬೇಗ ಹುಷಾರಾಗಲಿ ಅಂತ ಹೇಳಿ. ನೀವು ಪೊಲಿಟಿಷಿಯನ್ ಪ್ಲಸ್ ಸೆಲೆಬ್ರಿಟಿ, ಕೆನ್ ಐ ಕಾಲ್ ಇಟ್ ಪೊಲಿಟಿಕಲ್ ಸೆಲೆಬ್ ಅಂತ ಹೇಳಿ. ಈ ಪಾಪ್ಯುಲಾರಿಟಿ ಕ್ಯಾಂಪೇನಿಗೆ ಬಳಸ್ಕೊಳ್ತಿದ್ದಾರೆ ಪಕ್ಷದವರು, ಅವ್ರಿಗೆ ಉಪಯೋಗ ಆಗ್ತಾ ಇದೆ. ಬಟ್ ವೈಯಕ್ತಿಕವಾಗಿ ರಮ್ಯಾ ಅವ್ರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆಯಾ, ಈ ಪಾಪ್ಯುಲಾರಿಟಿ ಪ್ಲಸ್ ಒಬ್ಬ ಪೊಲಿಟಿಷಿಯನ್ ಕೂಡ ಆಗಿರೋದು? ಜನ ಸೇರಿದಾಗ ನಿಮಗೆ ಒಂದು ಕಡೆ ಒಳ್ಳೆಯದು, ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟೋ ಆಗಲಿ, ನೀವೇನೇನು ಮಾಡ್ತೀರಾ ಜನರಿಗೆ, ಸರ್ಕಾರ ಏನೇನು ಮಾಡ್ತಾ ಇದೆ, ಜನರ ಸಮಸ್ಯೆಗಳೇನು ಅದನ್ನೆಲ್ಲ ಕೇಳೋಕ್ಕೆ ಮತ್ತು ನಾವು ಹೇಳೋದಕ್ಕೆ ಇಟ್ಸ್ ನೈಸ್. ಐ ಥಿಂಕ್ ಆ್ಯಸ್ ಅನ್ ಎಲೆಕ್ಷನ್ ಸಿಸ್ಟಮ್ ದಟ್ ಈಸ್ ವೆರಿ ಗುಡ್ ಅದು ಮಾಡೋಕ್ಕೆ. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿ ಪ್ರಾಬ್ಲಮ್. ಐ ಲೈಕ್ ಮಿಂಗ್ಲಿಂಗ್ ವಿತ್ ಪೀಪಲ್. ನಾನು ಹೇಳ್ದಂಗೆ ಕಲಿಯೋಕ್ಕೆ ತುಂಬ ಸಿಗುತ್ತೆ. ಎಸ್ಪೆಷಲಿ ನಾನು MP ಆಗಿರುವಾಗ ಐ ಥಿಂಕ್ ಮಂಡ್ಯ ಜನತೆಯಿಂದ ನಾನು ತುಂಬಾ ಕಲ್ತಿರೋದು. ಅಗ್ರಿಕಲ್ಚರ್ ಆಗಲಿ, ವ್ಯವಸಾಯದ ಬಗ್ಗೆ ಆಗಲಿ, ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಆಗಲಿ, ಸ್ಕೂಲ್ಗಳ ಬಗ್ಗೆ ಆಗಲಿ, ಹಾಸ್ಪಿಟಲ್ಸ್, ಪ್ರತಿಯೊಂದು. ಬಿಕಾಸ್ ಆಸ್ ಅ ಫಿಲ್ಮ್ ಸೆಲೆಬ್ರಿಟಿ ನಿಮಗೆ ರಿಯಾಲಿಟಿ ಅಷ್ಟು ಗೊತ್ತಿರಲ್ಲ. ಸೊ ನಾನು ಬಂದಮೇಲೆ ನಾನೆಲ್ಲ ಕಲ್ತ್ಕೊಂಡಿರೋದು, ಅದು ಜನರಿಂದಾನೇ ನಾನು ಕಲ್ತಿರೋದು. ಸೊ ಅವರಿಂದಾನೇ ನಾನು ಅಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆ 6 months ಟೈಮಲ್ಲಿ ನಾನು ಏನೇನು ಕೆಲಸ ಮಾಡಿದ್ದೀನಿ, ಅದು ಅವ್ರು ಹೇಳ್ದೆ ಹೋಗಿದ್ದಿದ್ರೆ, ನಾನು ಅವ್ರ ಜೊತೆ ಮಿಂಗಲ್ ಆಗದೆ ಹೋಗಿದ್ದಿದ್ರೆ ನನಗೇನು ಗೊತ್ತಾಗ್ತಾ ಇತ್ತು. ಅವ್ರ ಜೊತೆ ಇದ್ದಿದ್ದಕ್ಕೆ ನಾನು ಇಷ್ಟು ಕಲ್ತಿರೋದು. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಇನ್ ದ್ಯಾಟ್ ಸೆನ್ಸ್ ಐ ಲೈಕ್ ಇಟ್. ಓಕೆ, ನಾನು ಈ ಶೋ ಅಲ್ಲಿ ಪರ್ಟಿಕ್ಯುಲರ್ಲಿ ಮಹಾನ್ ಮಹಿಳೆಯಲ್ಲಿ ಯಾವುದೇ ಮಹಿಳಾ ರಾಜಕಾರಣಿಯನ್ನು ಮೀಟ್ ಆದರೂ ಒಂದಷ್ಟು ಪರ್ಟಿಕ್ಯುಲರ್ ಕ್ವೆಶ್ಚನ್ ಎಲ್ಲರನ್ನೂ ಕಾನ್ಸ್ಟೆಂಟ್ ಆಗಿ ಕೇಳ್ತೀನಿ. ಆ ಪೈಕಿ ಒಂದಷ್ಟು ನಿಮ್ಮಿಂದ ಕೂಡ ಉತ್ತರ ಬೇಕು. ಈ ರಾಜಕೀಯ ಕ್ಷೇತ್ರ ಅನ್ನೋದನ್ನ ಇನ್ನೂ ಕೂಡ ಮೆನ್ಸ್ ಗ್ರೌಂಡ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದು ಮಹಿಳೆಯರ ಪ್ಲೇ ಗ್ರೌಂಡ್ ಅನ್ನೋ ಹಂತಕ್ಕೆ ಇನ್ನೂ ಹೋಗೇ ಇಲ್ಲ. ರಿಸರ್ವೇಷನ್ ಅನ್ನೋ ಅನಿವಾರ್ಯತೆಗೂ ಅಥವಾ ಈ ಸಿಂಪತಿ ಅನುಕಂಪದಲ್ಲೇ ಆ ಥರದ ಕಂಪಲ್ಷನ್ಗೂ ಮಾತ್ರ ಮಹಿಳೆಯರಿಗೆ ಕನ್ಸಿಡರೇಷನ್ ಸಿಗ್ತಾ ಇದೆ ಅನ್ನೋ ಥರದನ್ನೇ ಬಹುತೇಕ ಆಗಿದೆ. ಸೊ ಚೇಂಜ್ ಆಗಲೇಬೇಕು, ಬಟ್ ಯಾಕೆ ಆಗ್ತಿಲ್ಲ ಅಂತ ಹೇಳಿ, ಯಾವಾಗ ಆಗಬಹುದು ಅಂತ? ಐ ಥಿಂಕ್ ಆಗಬೇಕು ಖಂಡಿತವಾಗ್ಲೂ. ನಾನು ನಿಮ್ಗೆ ಮುಂಚೆನೇ ಹೇಳಿದೆ. ಐ ಥಿಂಕ್ ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ, ಇಫ್ ಯು ಎಜುಕೇಟ್ ಅ ವುಮನ್ ಯು ಎಜುಕೇಟ್ ಅನ್ ಎಂಟೈರ್ ನೇಷನ್ ಅಂತ. ಸೊ ಆ ಮೂಲಕ ನೀವು ನೋಡೋಕೆ ಹೋದರೆ ದ ಮೋರ್ ವಿಮೆನ್ ಗೆಟ್ ಎಜುಕೇಟೆಡ್, ಅವ್ರು ಇನ್ನಷ್ಟು ಯಾವುದೇ ಪ್ರೊಫೆಷನ್ ಆಗಲಿ ಬಂದರೆ ಅಷ್ಟು ಒಳ್ಳೆಯದು. ಬಿಕಾಸ್ ವಿಮೆನಲ್ಲಿ ಒಂದು ಕಂಪ್ಯಾಷನ್ ಇರುತ್ತೆ, ಒಂದು ಎಂಪತಿ ಇರುತ್ತೆ, ನಾವು ಸೆನ್ಸಿಟಿವ್. ಆಮೇಲೆ ವಿ ಹ್ಯಾವ್ ದಟ್ ಇಂಟ್ಯೂಷನ್ ವಿಚ್ ಐ ಥಿಂಕ್ ಮೆನ್ ಡೋಂಟ್ ಹ್ಯಾವ್. ಸೊ ಅದ್ರಲ್ಲಿ ನಮ್ಮ ಅಡ್ವಾಂಟೇಜ್ ಇದೆ. ಸೊ ಆ ರೀತಿಯಲ್ಲಿ ನನಗೆ ಹೆಣ್ಮಕ್ಳು ಖಂಡಿತವಾಗ್ಲೂ ಮುಂದೆ ಬರಬೇಕು, ಯಾವುದೇ ಪ್ರೊಫೆಷನ್ ಆಗಲಿ, ಎಸ್ಪೆಷಲಿ ರಾಜಕೀಯ. ಬಿಕಾಸ್ ಯು ಗೆಟ್ ಟು ಚೇಂಜ್ ಸೋ ಮಚ್. ಯಾಕೆ ಬರ್ತಾ ಇಲ್ಲ ಅಂದರೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಹೆದರಿಕೆ, ಒಂದು ಸಿಸ್ಟಮ್ ಇದೆ, ಒಂದು ಪೇಟ್ರಿಯಾರ್ಕಿ ಸಿಸ್ಟಮ್. ಅಂದರೆ ಒಂದು ಈಕ್ವಾಲಿಟಿ ಇಲ್ಲ ಆ್ಯಕ್ಚುಲಿ ಗಂಡಸರು ಮತ್ತು ಹೆಂಗಸರು ಮಧ್ಯದಲ್ಲಿ. ಮೆನ್ ಆಲ್ವೇಸ್ ಫೀಲ್ ದಟ್ ದೇ ಆರ್ ಸ್ಟ್ರಾಂಗರ್, ಮೋರ್ ಪವರ್ಫುಲ್, ಸುಪೀರಿಯರ್. ನಾವು ಹೇಳ್ದಂಗೆ ಕೇಳಬೇಕು, ಹೆಣ್ಮಕ್ಳು ಜಾಗ ಅಲ್ಲ ಇದು, ಅವ್ರ ಕಿಚನಲ್ಲೇ ಇರಬೇಕು, ಅಡುಗೆ ಮಾಡ್ಕೊಂಡಿರ್ಬೇಕು, ಮನೆ ನೋಡ್ಕೋಬೇಕಂತ. ಹೆಣ್ಮಕ್ಳಿಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ ಇವತ್ತು ಅವ್ರ ಮನೇನು ನೋಡ್ಕೋತಾರೆ, ಮಕ್ಳನ್ನು ನೋಡ್ಕೋತಾರೆ, ಕೆಲಸನೂ ಮಾಡ್ತಾರೆ. ಯಾ, ಆ್ಯಂಡ್ ದೇ ಅರ್ನ್ ದೆಮ್ಸೆಲ್ವ್ಸ್ ಟುಡೇ. And so I think we're more potential, but because it's a man's world, they are unable to see it. ಅದಕ್ಕೆ ನಾನು ಹೇಳಿದ್ದು, ನೀವು ಇರಬೇಕು, ನಾವು ಇರಬೇಕು, ಇಂಡಸ್ಟ್ರಿನಲ್ಲಿ ಬೇರೆ ಬೇರೆ ಪ್ರೊಫೆಷನ್ಸಲ್ಲಿ ಆದಷ್ಟು ಹೆಣ್ಮಕ್ಳು ಮುಂದೆ ಬಂದರೆ ಇನ್ ಫ್ಯೂಚರ್ ಜನ್ರೇಷನ್ಗೆ ಅವ್ರಿಗೂ ಒಂದು ಧೈರ್ಯ ಬರುತ್ತೆ. ಆಮೇಲೆ ಅವ್ರಿಗೋಸ್ಕರ ನಾವು ಅನುಕೂಲ ಮಾಡಿಕೊಡ್ತೀವಿ.